ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ ವಿದ್ಯಾಮೂರ್ತಿಂ ಹಯಗ್ರೀವಂ ಶಬ್ದಾರ್ಥಜ್ಞಾನಲಬ್ಧಯೇ ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಶ್ರೀರಾಮಹೃದಯಾನಂದಂ ಭಕ್ತಕಲ್ಪಮಹೀರುಹಂ ಪಾರಿಜಾತತರುಮೂಲಭಾಸಿನಂ ಭಾಪಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತೀಂ ನಮತ ರಾಕ್ಷಸಾಂತಕಂ. ಸನಾತನ ಧರ್ಮವಾಚ ಎನ್ನೋ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೆಲ್ಲ ಕೂಡ ಸುಸ್ವಾಗತ. ಇಲ್ಲಿ KR ಪುರಂ ನ್ಯೂ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅಭಯವರಪ್ರದ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂದುಭಾಗದಲ್ಲಿ ಇದೆ. ಈ ದೇವಸ್ಥಾನ ನವೀಕರಣವಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಆಂಜನೇಯ, ಗಣಪತಿ ಮತ್ತು ಸುಬ್ರಹ್ಮಣ್ಯ, ಆದಿತ್ಯಾದಿ ನವಗ್ರಹ ದೇವತೆಗಳ ಒಂದು ಸನ್ನಿಧಿಯೂ ಇದೆ. ಇಲ್ಲಿ ವಿಶೇಷವಾಗಿ ಆಂಜನೇಯ ಎಲ್ಲಿ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ, ರಾಮ ಎಲ್ಲಿರ್ತಾನೋ ಅಲ್ಲಿ ಆಂಜನೇಯ ಇರ್ತಾನೆ ಎಂಬುದಾಗಿ ಒಂದು ಭಾವಕ್ಕೆ ಈ ಒಂದು ಆಲಯ ತುಂಬ ನಿರ್ದೇಶಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಆಲಯದಲ್ಲಿ ಪ್ರಾಕಾರ ಪೂರ್ತಿ ಕೂಡ ರಾಮಾಯಣ ಶಿಲ್ಪಕಲೆ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಅದ್ಭುತವಾದಂಥ ಒಂದು ಶಿಲ್ಪಕಲೆ ನೂತನವಾಗಿ ಮಾಡಿದ್ದಾರೆ. ಇಲ್ಲಿ ವನವಾಸಕ್ಕೆ ಹೋಗೋ ರೀತಿಯಾಗಿ ಒಂದು ಕೆತ್ತನೆ ಮಾಡಿದ್ದಾರೆ. ತದನಂತರ ಇಲ್ಲಿ ಶಬರಿ ಬಂದು ಹಣ್ಣನ್ನು ಕೊಡೋ ರೀತಿಯಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಪ್ರದಕ್ಷಿಣೆಯಾಗಿ ಬಂದರೆ ಸೀತಾದೇವಿ ರಾಮನಿಗೆ ಕೇಳಿರೋ ಒಂದು ಜಿಂಕೆ, ತದನಂತರ ಇಲ್ಲಿ ರಾವಣಾಸುರನು ಸೀತಾದೇವಿ ಹತ್ರ ಭಿಕ್ಷಾಟನೆಗೆ ಬಂದಿರೋ ಒಂದು ಚಿತ್ರ. ಇಲ್ಲಿ ಆಂಜನೇಯ ಲಂಕೆಗೆ ಹೋಗೋವಾಗ ಇರೋ ಒಂದು ಚಿತ್ರ. ಇಲ್ಲಿ ಸೀತಾದೇವಿಯನ್ನು ರಾವಣಾಸುರ ತಗೊಂಡು ಹೋಗ್ತಾ ಇರೋವಾಗ ಜಟಾಯುವು ಆ ರಾವಣಾಸುರನ್ನ ಅಡ್ಡ ಹಾಕಿರೋ ಒಂದು ಚಿತ್ರ. ಇಲ್ಲಿ ಆಂಜನೇಯನಿಗೆ ಸೀತಾ ಅಮ್ಮನವರು ಅಂಗುಳಿ ಪ್ರದಾನ ಮಾಡಿರೋ ಒಂದು ಚಿತ್ರ. ಇಲ್ಲಿ ಆಂಜನೇಯ ರಾವಣಾಸುರನ ಒಂದು ಲಂಕಾ ಒಂದು ಆಸ್ಥಾನಕ್ಕೆ ಹೋಗಿರೋ ಒಂದು ಚಿತ್ರ. ಇಲ್ಲಿ ರಾಮಸೇತುವು ಮಾಡಿರೋ ಒಂದು ಚಿತ್ರ. ಇಲ್ಲಿ ಕುಂಭಕರ್ಣನನ್ನು ಸಂಹಾರ ಮಾಡಿರೋ ಒಂದು ಚಿತ್ರ. ಇಲ್ಲಿ ರಾಮ ಬಂದು ರಾವಣಾಸುರನ್ನ ಸಂಹಾರ ಮಾಡಿರೋ ಒಂದು ಚಿತ್ರ. ಇದೆಲ್ಲ ಕೂಡ ಇಲ್ಲಿ ವಿಶೇಷವಾಗಿ ರಾಮನ ಒಂದು ವಂಶ,
ಅಂದರೆ ಸೂರ್ಯವಂಶ. ಆ ಒಂದು ಸೂರ್ಯವಂಶನ ಒಂದು ಚಿಹ್ನ, ರಾಮನ ಒಂದು ಧ್ವಜದ ಒಂದು ಚಿಹ್ನ ಇದು. ಈ ರೀತಿಯಾಗಿ ವಿವಿಧ ಒಂದು ಚಿತ್ರಗಳನ್ನು ಇಲ್ಲಿ ಪರಿಪೂರ್ಣವಾಗಿ ಮಾಡಲಾಗಿದೆ. ಎಲ್ಲರೂ ಕೂಡ ಆಂಜನೇಯ ಸ್ವಾಮಿಯನ್ನು ದರ್ಶನವನ್ನು ಮಾಡಿಕೊಂಡು ಎಲ್ಲ ಕೂಡ ಕೃತಾರ್ಥರಾಗಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆ. ಇಲ್ಲಿ ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮನ ಕಣ್ಣು ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಆಂಜನೇಯನ ಒಂದು ನೇತ್ರ ಅದೇ ರೀತಿಯಾಗಿ ಇರುತ್ತೆ. ಸಾಕ್ಷಾತ್ತಾಗಿ ಭಗವಂತ ನಿಮ್ಮನ್ನು ಅನುಗ್ರಹ ಮಾಡಬೇಕು ಎಂಬುದಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಆ ರೀತಿಯಾಗಿ ನೆಲೆಸಿದ್ದಾರೆ. ಎಲ್ಲ ಭಕ್ತಾದಿಗರು ಬಂದು ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.